ರಾಜ್ಯ ರಾಜಕಾರಣದಲ್ಲಿ ಸದ್ಯ ಪವರ್ ಶೇರಿಂಗ್ ವಿಚಾರ ಜೋರಾಗಿದೆ. ಮುಖ್ಯಮಂತ್ರಿ ಹುದ್ದೆ ಸಂಬಂಧಿಸಿ ಘಟಾನುಘಟಿ ರಾಜಕಾರಣಿಗಳಿಂದ ಹಿಡಿದು ಮಠಾಧೀಶರು, ಸಂಘಟನೆಗಳ ಮುಖಂಡರಿಂದ ಪ್ರಮುಖ ನಾಯಕರ ಪರ ವಿರುದ್ಧ ಹೇಳಿಕೆಗಳು ಕೇಳಿಬರುತ್ತಿವೆ. ಆದರೆ ಸದ್ಯ ಉಪಮುಖ್ಯಮಂತ್ರಿಯಾಗಿ ಕೆಪಿಸಿಸಿ ಅಧ್ಯಕ್ಷರಾಗಿ ಮಹತ್ವದ ಜವಾಬ್ದಾರಿಗಳನ್ನು ನಿಭಾಯಿಸುತ್ತಾ ಮುಖ್ಯಮಂತ್ರಿ ಕುರ್ಚಿಗೆ ಸನಿಹದಲ್ಲಿರುವ ಡಿಕೆ ಶಿವಕುಮಾರ್ ಅವರು ಒಂದು ಕಡೆ ವಚನ ಪಾಲನೆಯ ಅವಶ್ಯಕತೆಯನ್ನು ಪ್ರತಿಪಾದಿಸುತ್ತಲೇ ಇನ್ನೊಂದು ಕಡೆ ತಾವು ಸಾಗಿ ಬಂದ ಕಷ್ಟದ ದಿನಗಳಲ್ಲಿ ಬೆಂಬಲವಾಗಿ ಜೊತೆಗೆ ನಿಂತವರನ್ನ ನೆನಪಿಸಿಕೊಳ್ಳುತ್ತಾ ದೊಡ್ಡತನ ಮೆರೆದಿದ್ದಾರೆ. ಇವತ್ತು ಪೂಜೆ ಮಾಡೋದು ಮುಖ್ಯ ಅಲ್ಲ. ನಾನು ಜೈಲಿಗೆ ಹೋದಾಗ ನನ್ನ ತಾಯಂದಿರು, ಇಡೀ ರಾಜ್ಯದಲ್ಲಿ ತಾಯಂದಿರು, ಯುವಕರು, ಹಿರಿಯರು, ದೇವಸ್ಥಾನದ ಅರ್ಚಕರು ಎಲ್ಲ ಕೂಡ ನಾನು ಜೈಲಿನಿಂದ ಯಾವತ್ತು ಈಚೆ ಬರ್ತೀನಂತ ಅವತ್ತು ದುಡಿದಂಥ ಶ್ರಮ ಪಟ್ಟಿದೆಯಲ್ಲ, ಅದನ್ನು ನಾನು ಮರಲಿಕ್ಕೆ ಸಾಧ್ಯ. ಹೌದು, ಇದು ಕನಕಪುರದ ಬಂಡೆ ಡಿಕೆ ಶಿವಕುಮಾರ್ ಆಡಿದ ಮಾತು. ಅಧಿಕಾರದಲ್ಲಿರುವಾಗ ಯಾರು ಬೇಕಾದರೂ ಪರವಾಗಿ ನಿಲ್ಲುತ್ತಾರೆ, ಪೂಜೆ ಪುನಸ್ಕಾರಗಳನ್ನು ಮಾಡುತ್ತಾರೆ. ಆದರೆ ಕಷ್ಟದ ದಿನಗಳಲ್ಲಿ ಜೊತೆಗೆ ನಿಂತವರು ತಮಗಾಗಿ ಮರುಗಿದವರನ್ನ ಮರೆಯೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಸಂಕಷ್ಟದ ಸಂದರ್ಭದಲ್ಲಿ ಜೊತೆಗೆ ನಿಂತವರ ಬಗ್ಗೆ ವಿವರಿಸುತ್ತಲೇ ಅವರು ಸ್ಮರಿಸಿಕೊಂಡಿದ್ದು ಒಬ್ಬರ ಹೆಸರು. ಅದುವೇ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಟಿ.ಎ. ನಾರಾಯಣಗೌಡರದ್ದು. ಶಿವಕುಮಾರ್ ನಾರಾಯಣಗೌಡರದ್ದು ಅಪರೂಪದ ಸ್ನೇಹ. ಜೈಲು ಸೇರಿದ್ದ ಡಿಕೆಶಿಗೆ ಬೆಂಬಲವಾಗಿ ಬಂಡೆಯಂತೆ ನಿಂತಿದ್ದ ಗೌಡರು. ಅದು 2019 ಸೆಪ್ಟೆಂಬರ್ ತಿಂಗಳು. ಅಕ್ರಮ ಆಸ್ತಿ ಗಳಿಕೆ ಆರೋಪದಲ್ಲಿ ರಾಜಕೀಯ ಹಗೆತನದಿಂದಾಗಿ ಜಾರಿ ನಿರ್ದೇಶನಾಲಯದಿಂದ ಡಿಕೆ ಶಿವಕುಮಾರ್ ಬಂಧನಕ್ಕೊಳಗಾಗಿದ್ರು. ಒಂದು ಕಡೆ ಇದು ಡಿಕೆಶಿ ಅವರನ್ನ ಆಘಾತಕ್ಕೆ ದೂಡಿದ್ರೆ, ಮತ್ತೊಂದು ಕಡೆ ಅವರ ಆತ್ಮೀಯರೆನಿಸಿಕೊಂಡವರೇ ತಮಗೆ ಯಾಕೆ ಇಲ್ಲದೆ ಉಸಾಬರಿ ಎಂದು ಸೈಲೆಂಟ್ ಆಗಿದ್ರು. ಆದರೆ ಡಿಕೆ ಶಿವಕುಮಾರ್ ಅವರನ್ನ ದೆಹಲಿಯ ತಿಹಾರ್ ಜೈಲಿನ ಆಸ್ಪತ್ರೆ ವಾರ್ಡ್ನಲ್ಲಿ ಭೇಟಿಯಾಗಿ ಅವರಿಗೆ ಮಾತು ಕೊಟ್ಟಂತೆ ಬೆಂಬಲಕ್ಕೆ ಗಟ್ಟಿಯಾಗಿ ನಿಂತವರೇ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಟಿ.ಎ. ನಾರಾಯಣಗೌಡರು. ಅದರಂತೆ ಡಿಕೆ ಶಿವಕುಮಾರ್ ಬಂಧನ ವಿರೋಧಿಸಿ 2019 ಸೆಪ್ಟೆಂಬರ್ 11ರಂದು ತಮ್ಮದೇ ನಾಯಕತ್ವದಲ್ಲಿ ಒಕ್ಕಲಿಗರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಬೆಂಗಳೂರಿನ ನ್ಯಾಷನಲ್ ಕಾಲೇಜು ಮೈದಾನದಿಂದ ಫ್ರೀಡಂ ಪಾರ್ಕ್ವರೆಗೆ ಬೃಹತ್ ರ್ಯಾಲಿ ನಡೆಸಲಾಯಿತು. ರ್ಯಾಲಿ ನಡೆಸದಂತೆ ತಡೆಯಲು ಆಗ ನಾರಾಯಣಗೌಡರ ಮೇಲೆ ಇನ್ನಿಲ್ಲದಂತೆ ಒತ್ತಡ ಹೇರಲಾಗಿತ್ತು. ಆಡಳಿತ ಪಕ್ಷದ ನಾಯಕರು ಮಾತ್ರವಲ್ಲದೆ ಸ್ವತಃ ಅಂದಿನ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್, ಎಸಿಪಿ, ಡಿಸಿಪಿ ಹಂತದ ಅಧಿಕಾರಿಗಳು ಈ ಕಾರ್ಯದಲ್ಲಿ ನೇರವಾಗಿ ಭಾಗಿಯಾಗಿದ್ದರು. ಮೆರವಣಿಗೆ ಮಾಡಿದ್ರೆ ಮನೆ ಜಪ್ತಿ ಮಾಡಿ ಜೈಲಿಗಟ್ಟುವುದಾಗಿ ಬೆದರಿಸಿದ್ದಲ್ಲದೆ ಅನುಮತಿ ಕೊಡದೆ ಸತಾಯಿಸಿದ್ರು. ಕೊನೆಗೆ ಗೌಡ್ರು ಈ ಒತ್ತಡಕ್ಕೆ ಬಗ್ಗದೇ ಇದ್ದಾಗ ನೂರಾರು ನಿರ್ಬಂಧಗಳನ್ನು ಒಳಗೊಂಡ 13 ಪುಟಗಳ ಬಾಂಡ್ ಪೇಪರ್ಗೆ ಸಹಿ ಹಾಕಿಸಿಕೊಂಡು ಮಧ್ಯರಾತ್ರಿ 2 ಗಂಟೆಗೆ ಅನುಮತಿ ನೀಡಿದ್ರು. ಪಟ್ಟು ಬಿಡದೆ ನಾರಾಯಣಗೌಡರು ನಿಂತಿದ್ದರಿಂದಲೇ ಅಂದು ನಡೆದಿದ್ದು ಲಕ್ಷಾಂತರ ಜನರು ಪಾಲ್ಗೊಂಡಿದ್ದ ಬೃಹತ್ ರ್ಯಾಲಿ. ಜೈಲಿಂದ ಈಚೆ ಬಂದಾಗ ಆ ಬಿಜೆಪಿ ಬಿಸಿಲಿ, ಆ ಬಿಜೆಪಿ ಸರ್ಕಾರದಲ್ಲಿ, ಇವತ್ತಿನ ಕಾಂಗ್ರೆಸ್ ಸರ್ಕಾರ ಇದೆ ಈ ರಾಜ್ಯದಲ್ಲಿ, ಅಷ್ಟಿದ್ರೂ ಕೂಡ ಪೊಲೀಸ್ ಅವರು ಥ್ರೆಟನ್ ಮಾಡಿದ್ರು. ರಕ್ಷಣಾ ವೇದಿಕೆಯನ್ನು ನಾರಾಯಣಗೌಡಕ್ಕೆ ಹೋಗಿ ಅವ್ನು ಭಾಸ್ಕರ್ ಅವ್ರು ಥ್ರೆಟನ್ ಮಾಡ್ತಾನೆ, ನೀ ಮಾಡಬೇಡ ಅಂತ. ಬೇರೆಯವರು ಮಾಡ್ತಾರೆ. ಚೀಫ್ ಮಿನಿಸ್ಟರ್ ಆಗಿ ನನ್ನ ಜೊತೆಲಿದ್ದಂಥ ಕುಮಾರಸ್ವಾಮಿ ಚನ್ನಪಟ್ಟಣದಲ್ಲಿ ಅವ್ರನ್ನ ಸ್ಟೇಟ್ಮೆಂಟ್ ಮಾಡ್ತಾರೆ, ಬೇರೆಯವ್ರನ್ನ ಸ್ಟೇಟ್ಮೆಂಟ್ ಮಾಡ್ತಾರೆ. ಕೆಲವು ಸ್ವಾಮಿಗಳು ಬರಲೇ ಇಲ್ಲ, ಕೆಲವು ಸ್ವಾಮಿಗಳು ಬಂದರು. ಭಾಳ ಜನ ಎಲ್ಲ ಬಂದು, ಬೇರೆ ಎಲ್ಲ ಬಂದು ಮನೆಗಳಿಗೆ ಬಂದು ನನ್ನ ಮನೇಲಿ ನನ್ನ ವೈಫ್ ಹತ್ರ, ನನ್ನ ಮಕ್ಕಳ ಹತ್ರ ಎಲ್ಲ ಮಾತಾಡ್ಕೊಂಡು ಹೋಗಿದ್ದೆಲ್ಲ ಇದೆ. ಅವತ್ತೆಲ್ಲ ಪೂಜೆ ಮಾಡ್ಕೊಂಡು ಅರ್ಕೆ ಇನ್ನೂ ನಾನು ತೀರ್ಸಕ್ ಆಗ್ತಾಯಿಲ್ಲ. ಎಷ್ಟು ಅರ್ಕೆಗಳು ಅವತ್ತು ಮುಖ್ಯ. ಅಭೂತಪೂರ್ವ ಸ್ವಾಗತದೊಂದಿಗೆ ಡಿಕೆಶಿಗೆ ಸಿಕ್ತು ರಾಜಕೀಯ ಮರುಹುಟ್ಟು. ಕಷ್ಟ ಕಾಲದಲ್ಲಿ ನೆರವಿಗೆ ನಿಲ್ಲೋದನ್ನ ಮರೆಯದ ನಾಯಕರು. ಇದಷ್ಟೇ ಅಲ್ಲದೆ ಡಿಕೆ ಶಿವಕುಮಾರ್ ಸುಮಾರು 50 ದಿನಗಳ ಕಾಲ ತಿಹಾರ್ ಜೈಲುವಾಸ ಅನುಭವಿಸಿ ಜಾಮೀನು ಪಡೆದು ಬೆಂಗಳೂರಿಗೆ ಹಿಂದಿರುಗಿದ ಸಂದರ್ಭದಲ್ಲೂ ಅವರಿಗೆ ಭರ್ಜರಿ ಸ್ವಾಗತ ನೀಡಲಾಯಿತು.
ಏರ್ಪೋರ್ಟ್ ಸಮೀಪದ ಟೋಲ್ಗೇಟ್ನಿಂದ ಕ್ವೀನ್ಸ್ ರೋಡ್ನ ಕಾಂಗ್ರೆಸ್ ಕಚೇರಿಯವರೆಗೆ ತೆರೆದ ವಾಹನದಲ್ಲಿ ಸಾವಿರಾರು ಅಭಿಮಾನಿಗಳ ಸಮ್ಮುಖದಲ್ಲಿ ಮೆರವಣಿಗೆ ಮಾಡಲಾಗಿತ್ತು. ಇದರ ಹಿಂದಿನ ರೂವಾರಿಯು ಕರ್ನಾಟಕ ರಕ್ಷಣಾ ವೇದಿಕೆಯ ಟಿ.ಎ. ನಾರಾಯಣಗೌಡ್ರು. ಡಿ.ಕೆ. ಶಿವಕುಮಾರ್ ಒಬ್ಬ ಆರೋಪಿಯಷ್ಟೇ. ಆರೋಪ ಸಾಬೀತಾಗುವವರೆಗೂ ಅಪರಾಧಿಯಲ್ಲ ಎಂದು ಪ್ರತಿಪಾದಿಸಿದ್ದ ನಾರಾಯಣಗೌಡರು ಈ ಹಿಂದೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಡಿ.ಕೆ. ಶಿವಕುಮಾರ್ ನೀಡಿದ್ದ ಸಹಾಯವನ್ನ ಹಲವು ಬಾರಿ ನೆನಪಿಸಿಕೊಂಡಿದ್ದಾರೆ. ತಮ್ಮ ಸಂಕಷ್ಟದ ದಿನಗಳಲ್ಲಿ ಗೌಡರು ಸೇರಿದಂತೆ ಜೊತೆಗೆ ನಿಂತವರನ್ನ ಮರೆಯದೆ ಡಿ.ಕೆ. ಶಿವಕುಮಾರ್ ಅವರು ದೊಡ್ಡತನ ತೋರಿದ್ದಾರೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.